ಗುರುಜಿ, ನೀವು ಹೇಳಿದ್ರೆ ಇವತ್ತು ವಿಶೇಷವಾದ ಮಾಹಿತಿಯನ್ನ ನೀಡ್ತೀನಿ ಸಂಸ್ಕಾರಗಳ ವಿಭಾಗದಲ್ಲಿ, ಯಾಕಂದ್ರೆ ಇವತ್ತು ಷಷ್ಠಿ ಅಂತ ಕೂಡ ಹೇಳ್ತಿದ್ರಿ. ಮಾತುಕತೆ ಪ್ರಾರಂಭಿಸೋಣ್ವೆ? ಸೃಷ್ಟಿಯಲ್ಲಿ ಬಹಳ ವಿಶೇಷವಾದ ಸೃಷ್ಟಿ ಅಂದ್ರೆ ಮಂಗಳವಾರ ಸೃಷ್ಟಿ ಯಾವತ್ತು ಬೀಳುತ್ತೆ, ಮಂಗಳವಾರ ಸಂಕಷ್ಟ ಚತುರ್ದಶಿ ಹೇಗೆ ಬೀಳುತ್ತೆ, ಇಂಥ ದಿವಸಗಳಲ್ಲಿ ಬಹಳ ವಿಶೇಷವಾಗಿ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀವಿ. ಮನೆಯವರುಗಳಿಗೆ ಅಂದ್ರೆ ಶ್ರೀಮತಿ ಮತ್ತು ಮನೆಯವರುಗಳಿಗೆ ಯಾವತ್ತಿದ್ರೂ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳ ಪುಟ್ಟ ಪುಟ್ಟ ಹುಡುಗರಿದ್ರೆ ಅವರಿಗೆಲ್ಲರಿಗೂ ಮನೆ ಅಭಿವೃದ್ಧಿ ಆಗಕ್ಕೆ ಕಾರಣ ಸಂಕಷ್ಟಹರ ಚತುರ್ದಶಿ. ಆದರೆ ಈ ಸೃಷ್ಟಿ ಮನೆ ಗಂಡಸರಿಗೆ, ಹೊರಭಾಗದಲ್ಲಿ ದುಡಿಯೋರಿಗೆ, ಅದರಲ್ಲೂ ಮುಖ್ಯವಾಗಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಇಲ್ಲ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆಗಳನ್ನು ಮಾಡ್ತಕ್ಕಂಥವ್ರಿಗೆ, ಕಾನೂನು ಉಲ್ಲಂಘನೆ ಮಾಡಿದವ್ರಿಗೂ ಕೂಡ ಇದು ಒಳ್ಳೆಯ ದಿವಸನೇ. ಆದರೆ ನೀವೆಲ್ಲ ಪಶ್ಚಾತ್ತಾಪ ಪಡಬೇಕು. ಕಾನೂನು ಉಲ್ಲಂಘನೆ ಬಹಳ ಚೆನ್ನಾಗಿ ಮಾಡ್ತೀರ. ಈ ಮೂರೂ ಸೇರಿದ್ರೆ ಕಾನೂನು ಅಂದರೆ, ಈ ಕಾನೂನು ಅಂತಕ್ಕಂಥದ್ದು ನಾನತ್ವ ಅನ್ನೋದು ಜಾಸ್ತಿ, ದುರಹಂಕಾರ ಅಂತ. ಅದಕ್ಕೆ ರಾಜಕೀಯ ಕುತಂತ್ರವನ್ನು ಮಾಡ್ತಾ ಇದ್ದಾಗ ಯಾವುದಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟು ಸಹಕಾರ ಕೊಡುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡ್ತಾ ಇದೆ ಅಂದಾಗ ಇದನ್ನು ಇನ್ನಷ್ಟು ಹುಮ್ಮಸ್ಸು ಕೊಡ್ತಕ್ಕಂಥದ್ದು ಕಾನೂನು. ಆದರೆ ಈ ಮೂರೂ ಸರಿ ಹೋದರೆ ಇಡೀ ಜೀವನ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ಬಹಳ ಚೆನ್ನಾಗಿರಬಹುದು. ಅಂಥ ಒಂದು ಸುದಿನ ಇವತ್ತೇ ಸೃಷ್ಟಿ. ನಿಮ್ಮಲ್ಲಿರ್ತಕ್ಕಂಥ ವಿಷ ಜಂತುವನ್ನು ಓಡಿಸಿ, ರಾಜಕೀಯ ವ್ಯಕ್ತಿಗಳು ಕುತಂತ್ರವಾಗಿ ಕೂತ್ಕೊಂಡು ರಾಜಕೀಯ ಅಂತ ಕೂತ್ಕೊಳ್ಳೋ ಬದಲು ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧನೆ ಮಾಡಬಹುದು, ಜೀವನದಲ್ಲಿ ಜಗತ್ತಿಗೆ ಏನಾದರೂ ಕೊಡ್ಬೋದು ಅನ್ನೋ ಪಶ್ಚಾತ್ತಾಪ ಪಡಕ್ಕೆ ಏಕೈಕ ದಿನ ಇವತ್ತು. ಅಂಥ ಒಂದು ಸುದಿನ ನೀವುಗಳು ಸುಬ್ರಹ್ಮಣ್ಯನ ಅಂಶಕ್ಕೆ ಹೋಗ್ತಕ್ಕಂಥ ದಿನ. ಕಾನೂನು ಸುವ್ಯವಸ್ಥೆ ಆಗಬೇಕಾದ್ರೆ ಕೇತು ಅಭಿವೃದ್ಧಿ ಆಗಬೇಕು. ಇವತ್ತು ಕೇತು ಬಹಳ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾನೆ. ಅಂಥ ಒಳ್ಳೆ ಸ್ಥಾನ ನಾ ಭೂತೋ ನ ಭವಿಷ್ಯತಿ. ಇವತ್ತು ಆ ನಕ್ಷತ್ರದಲ್ಲಿ ಕೂತಿರತಕ್ಕಂಥ ಆ ಮೀನ ಅನುಗ್ರಹ ಇವತ್ತು ಕೊಡ್ತಾನೆ. ಮೀನ ಯಾವತ್ತು ಏನು ಹೇಳ್ತೀವಿ ನೀರಿನ ಮನೆ ಅಂತ ಕರಿತೀವಿ ಆ ಮೀನರಾಶಿ. ಆದರೆ ಅಲ್ಲಿಂದ ಚತುರಾಧಿಪತಿ ಮನಸ್ಸನ್ನು ಚೇಂಜ್ ಮಾಡಬಲ್ಲದು. ಕಾನೂನಲ್ಲಿ ಸುವ್ಯವಸ್ಥೆಯನ್ನು ಅವ್ಯವಸ್ಥೆ ಆಗಿರೋದನ್ನ ಸರಿಪಡಿಸ್ಬೇಕಾದ್ರೆ ಎಲ್ಲವೂ ಕಾನೂನು. ನೋಡಿ, ಇವತ್ತಿನ ದಿವಸ ಒಂದು ದೊಡ್ಡ ಪಟ್ಟದಲ್ಲಿ ಇರತಕ್ಕಂಥ ವ್ಯವಸ್ಥೆ ಯಾರು? ಗವರ್ನರ್. ಇವತ್ತು ಗವರ್ನರ್ ಪೋಸ್ಟ್ ಬೇಕಾದ್ರೂ ಕಾನೂನಲ್ಲಿರ್ತಕ್ಕಂಥ ಜಡ್ಜೇ ಬೇಕು. ಇವತ್ತು ನಾವುಗಳು ರಾಷ್ಟ್ರಪತಿ ಅಂತ ಘೋಷಣೆ ಮಾಡಬೇಕಾದ್ರೂ ಅದಕ್ಕೆ ಬೇಕಾಗಿರೋದು ಜಡ್ಜು. ಎರಡೂ ಕಾನೂನು ವ್ಯವಸ್ಥೆ. ಆದರೆ ಆ ಜಡ್ಜು ಇವತ್ತು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಮೇಲಿರೋ ಜಡ್ಜು ಸರಿಯಾಗಿ ಕೊಡಬೇಕಲ್ಲ. ಆ ತಕ್ಕಡಿ ತುಲಾಭಾರ ಅಂದರೆ ಹೇಗಿರಬೇಕು? ಸರಿ ಸಮ. ಮಾಡಿರೋ ಪಾಪಗಳು ಅದೇ ಪುಣ್ಯ ಕೆಲಸಗಳು, ಇದೆರಡು ಸಮ ಆಗಬೇಕು ಅಂದರೆ ಕನಿಷ್ಠ ಪಕ್ಷ ಪಾಪ ಜಾಸ್ತಿ ಮಾಡೋಕ್ಕೂ ಕಷ್ಟ, ಪುಣ್ಯ ಜಾಸ್ತಿ ಮಾಡೋದು ಕಷ್ಟ. ಪುಣ್ಯ ಜಾಸ್ತಿ ಮಾಡಬೇಕಾದ್ರೆ ಬೇರೆಯವ್ರು ನಿಮ್ಮನ್ನು ಮುಗಿಸ್ಬಿಡ್ತಾನೆ. ಇಲ್ಲ ಪಾಪಗಳನ್ನ ಅವ್ರ ಜೊತೆನೇ ಹೋಗ್ತಾ ಇದ್ರೆ ತೀರಾ ಪಾಪಗಳು ಮಾಡ್ಕೊಂಡ್ಬಿಟ್ರೆ ಈ ಕಡೆ ತಕ್ಕಡಿ ಒಳ್ಳೆ ಕಾರ್ಯ ಬಿಟ್ಟೇ ಬಿಡುತ್ತೆ. ಹಾಗಾಗಬಾರ್ದು. ಈ ಮೂರೂ ಜನ ಸೇರಿ ತ್ರಿಮೂರ್ತಿಗಳಾಗಿ ಕಾಯ ವಾಚ ಮನಸ ನೀವು ಮೂರು ಜನ ಸರಿಯಾಗಿ ದುಡಿದು ಬಿಟ್ರೆ ಜೀವನ ಪರ್ಯಂತ ಸರಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ನು ಮೇಲೆ ನಾನು ಏನು ಹೇಳ್ತಾ ಇದ್ದೀನಿ, ಘೋಷಣೆ ಗಂಟಾರೋಷವಾಗಿ ಹೇಳ್ತಕ್ಕಂಥ ವಿಧಾನ, ಕಳ್ಳರು ಜಾಸ್ತಿ ಜನ ತಪ್ಪಿಸ್ಕೊತಾರೆ. ಹುಷಾರು. ಅದೇ ರೀತಿ ಕಾನೂನು ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ನೀವು ಕಳ್ಳರಾಗಿ ಒಳಭಾಗದಲ್ಲಿ ಎಲ್ಲ ಗಾಡಿಗಳಲ್ಲೂ ಕೇತು ಅಂಶ ತುಂಬತ್ತೆ. ಅಂದರೆ ಕೆಮಿಕಲೈಸೇಷನ್, ಬಾಂಬ್ಗಳನ್ನ ಎಲ್ಲಿ ಬೇಕಾದರೂ ಇಡುತ್ತಾರೆ. ಇನ್ನು ಮೇಲೆ ಜಾಸ್ತಿ ಅಂದರೆ ದಕ್ಷಿಣ ಭಾಗಕ್ಕೆ ಜಾಸ್ತಿ ಆಗುತ್ತೆ. ಬರೆದಿಟ್ಕೊಂಬಿಡಿ. ದಕ್ಷಿಣ ಅಂದರೆ ಕುಜ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಕುಜ. ನಿಮಗೆ ಟೆನ್ಷನ್ ತಲೆ ಮೇಲೆ ಹೇಗಿರುತ್ತೆ ಅಂದರೆ ಮೆಣಸಿನಕಾಯಿ ಇಟ್ಟ ಹಾಗೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಜೀವನ ನಾವು ಸೇರ್ಪಡಿಸ್ಕೋಬೇಕಾದ್ರೆ ಪ್ರತಿಯೊಬ್ಬನಿಗೂ ಆ ಟೆನ್ಷನ್ನು ಬಂದು ಗೊತ್ತಿಲ್ಲದೇನೆ ಬಂದ್ಬಿಡುತ್ತೆ. ನೀವೆಲ್ಲೋ ಕೂತ್ಕೊಂಡು ಹೋಗ್ತಾ ಇರ್ತೀರಾ, ಸಡನ್ನಾಗಿ ಟೆನ್ಷನ್ ಬರುತ್ತೆ. ಯಾತಕ್ಕೆ ಬರುತ್ತೆ ಗೊತ್ತಿಲ್ಲ. ಆದ್ದರಿಂದ ಜಾಗೃತರಾಗಿರಬೇಕಾದ್ದು ನಿಮ್ಮ ಧರ್ಮ. ಕಾನೂನು ವ್ಯವಸ್ಥೆಯಲ್ಲಿ ಅಂದರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾನೂನು ಇವತ್ತಿನ ದಿವಸ ದೊಡ್ಡವರೆಗೂ ನೀವು ಸರಿಯಾಗಿ ಕಾನೂನು ಹೇಳಕ್ಕಾಗದೇ ಇರೋವಂಥ ವ್ಯವಸ್ಥೆ, ನ್ಯಾಯಾಲಯ ತೀರ್ಪು ಕೊಡಕ್ಕಾಗದೇ ಇರೋವಂಥ ವ್ಯವಸ್ಥೆ ಆಗಿಬಿಡುತ್ತೆ. ಯಾಕಂದರೆ ನಿಜವಾದ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಕೂಡ ಇವತ್ತಿನ ದಿವಸ ನ್ಯಾಯ ಸರಿಯಾಗಿ ಕೊಡಕ್ಕಾಗದೇ ಇರುವಂಥ ಪ್ರಶ್ನೆಯನ್ನು ಉದ್ಭವಿಸುತ್ತೆ. ಯಾರಿಗೆ? ನಿಜವಾದ ಕಾನೂನು ಕೊಡಬೇಕಾದ್ರೆ ಆ ದೇವಿ ಜಗನ್ಮಾತೆ ಗಾಂಧಾರಿ ಏನು ಹಾಕಿದಾಳೆ ಕೃಷ್ಣನಿಗೆ ಶಾಪ ಅನುಭವಿಸಲೇಬೇಕು ನಾವೆಲ್ಲ. ಅದಕ್ಕೆ ವಿಶ್ವಕ್ಕೆ ಹಾಕಿರ್ತಕ್ಕಂಥ ಈ ಶಾಪವನ್ನು ಅನುಭವಿಸಬೇಕಾದ ನಮ್ಮ ಧರ್ಮ. ಅದಕ್ಕೆ ವಿಶ್ವಾತ್ಮನಾಗಿರ್ತಕ್ಕಂಥ ಕೃಷ್ಣನಿಗೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತ ಮೊದಲಿಂದ ಬಡ್ಕೊಂಡಿದ್ದೀನಿ. ಅದಕ್ಕೆ ಕಾನೂನು ಸುವ್ಯವಸ್ಥೆ ಆಗಬೇಕಾದ್ರೆ ಕೃಷ್ಣ ಜನ್ಮ. ಅದಕ್ಕೆ ಬಾಲ ಸುಬ್ರಹ್ಮಣ್ಯ, ಪುಟ್ಟದಾಗಿರೋ ಸುಬ್ರಹ್ಮಣ್ಯ. ಅದೇ ಕುಜನಿಗೆ ಅಂಶವಾಗಿರ್ತ ಪೊಲೀಸ್ ಡಿಪಾರ್ಟ್ಮೆಂಟು 2 ಹೆಂಡತೀರ ಸಮೇತ ನಾವುಗಳು ನೋಡ್ತಕ್ಕಂಥ ಷಣ್ಮುಖ ಪ್ರಿಯನಂದನ. ಅದೇ ರಾಜಕೀಯ ವ್ಯಕ್ತಿಗಳು ಏಕ ಸುಬ್ರಹ್ಮಣ್ಯ, ಬೆಟ್ಟದ ಮೇಲಿರೋ ಸುಬ್ರಹ್ಮಣ್ಯ, ಒಬ್ಬನೇ ಇರೋ ಸುಬ್ರಹ್ಮಣ್ಯ ಎಲ್ಲಿರ್ತಾನೋ ಈ ಮೂರೂ ಸುಬ್ರಹ್ಮಣ್ಯಗಳ ದರ್ಶನವನ್ನು ನೀವು ಮಾಡಬೇಕು.
ಅದಕ್ಕೆ ರಾಜಕೀಯ ವ್ಯಕ್ತಿಗಳೆಲ್ಲಾದರೂ ಅನುಕೂಲ ಇದ್ದರೆ ಹೆಲಿಕಾಪ್ಟರಲ್ಲೋ ಏರೋಪ್ಲೇನಲ್ಲೋ ಕಾರಲ್ಲೋ ಎಲ್ಲ ಹೋಗಿ ಇವತ್ತು ಬಹಳ ವಿಶೇಷವಾಗಿ ಯಾರು ಹೋಗಿ ಪಳನಿ ಕ್ಷೇತ್ರಕ್ಕೆ ನಮಸ್ಕಾರ ಮಾಡ್ತಿರೋ ನಿಮ್ಮ ಜೀವನದಲ್ಲಿ ಒಳ್ಳೆ ಟರ್ನ್ ಓವರ್, ಅಂದರೆ ನೀವು ಮಾಡಿರ್ತಕ್ಕಂಥ ದುಡ್ಡು ಒಳ್ಳೆ ಜಾಗಕ್ಕೆ ಹಾಕಬಹುದು, ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಬೋದು, ನಿಮ್ಮ ತಲೆಯನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಬೋದು, ಕೆಟ್ಟ ಆಲೋಚನೆಗಳನ್ನ ಇವತ್ತು ತಡೆದು ನಿಲ್ಲಿಸ್ಬೋದು. ಅದೇ ಕಾನೂನು ವ್ಯವಸ್ಥೆ ಇರತಕ್ಕಂಥ ನೀವುಗಳು ವಿಶೇಷವಾಗಿ ಬಾಲಸುಬ್ರಹ್ಮಣ್ಯ, ಪುಟ್ಟು ಸುಬ್ರಹ್ಮಣ್ಯ ಅಂದರೆ ಬಾಲಸುಬ್ರಹ್ಮಣ್ಯ ಎಲ್ಲಿ ಕೂತಿಯಾನೆ? ಪಳನಿ ಕ್ಷೇತ್ರದಲ್ಲಿ ಕೂತಿಯಾನೆ. ಅದಕ್ಕೆ ಅವನೂ ವಿಶೇಷವಾಗಿರ್ತಕ್ಕಂಥ ಪಳನಿ ಕ್ಷೇತ್ರ. ಒಳ್ಳೆ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಪಳಮುದರ್ ಚೋಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದೇ ಕ್ಷೇತ್ರ. ನಾನು ಮೊದಲಿಂದ ರಾಕಾಯಮ್ಮ ದೇವಸ್ಥಾನಕ್ಕೆ ಏನು ಕಳಿಸ್ತಾ ಇದ್ದೆ, ಅಲ್ಲಿ ಇರ್ತಕ್ಕಂಥ ಇಬ್ಬರು ಹೆಂಡತಿರ ಸಮೇತ ಇರತಕ್ಕಂಥ ದೇವಸ್ಥಾನಕ್ಕೆ ಇವತ್ತು ಹೋಗಬೇಕು. ಅನುಕೂಲ ಇಲ್ಲದೆ ಇರತಕ್ಕಂಥವ್ರು ಇಲ್ಲೇ ಇರತಕ್ಕಂಥ ದೇವಸ್ಥಾನಗಳಿಗೆ ಸಾಯಂಕಾಲದಲ್ಲಿ ಎಲ್ಲರೂ ಹೋಗಿ ಗಂಡ ಹೆಂಡತಿ ಮಕ್ಕಳ ಸಮೇತರಾಗಿ ನೀವು ಹೋಗಲೇಬೇಕು. ಎಂಥ ಕೆಲಸ ಇದ್ರೂ ಬಿಟ್ಟು ಬಿಸಾಕ್ ಹೋಗಿ, ನಿಮ್ಮ ತಾತನ ಮನೆ ಗಂಟೆ ಏನೂ ಹೋಗಲ್ಲ. ಇಂಥ ವ್ಯವಸ್ಥೆ ಅವ್ಯವಸ್ಥೆ ಆಗಿರೋದ್ರಿಂದ ಭಾರತ ದೇಶದಲ್ಲಿ ಎಲ್ಲರೂ ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೆಟ್ಟವರೇ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೂ ನಾವೆಲ್ಲ ಧರ್ಮ ಪರಿಪಾಲನೆ ಮಾಡೋಕ್ಕೆ ಆ ಸೃಷ್ಟಿ ಮಂಗಳವಾರ ಬಂದಿರೋದ್ರಿಂದ ಇವತ್ತು ನೀವೆಲ್ಲ ಮನೇಲಿ ಕೂತಿರೋ ಹೆಣ್ಮಕ್ಳು ಇವರು 3 ಜನ ಬಿಟ್ಟು ನಮ್ಮೆಲ್ಲರಿಗೂ ಆಗ್ತಕ್ಕಂಥ ನಾವು ರಾಹು ದೋಷಗಳು. ಅದಕ್ಕೆ ನೀವೆಲ್ಲ ಏನು ಮಾಡ್ಬೋದು, ಆ ಸುಬ್ರಹ್ಮಣ್ಯನಿಗೆ ಇರತಕ್ಕಂಥ ಅಂಶ ಸಾಕ್ಷಾತ್ ಹಳ್ಳಿ ಮರ ಸ್ಮರಣೆ ಮಾಡ್ಕೋಬೋದು. ಇಲ್ಲದಿದ್ದರೆ ಏಕಾಂಗಿ ಸ್ವರೂಪದಲ್ಲಿ ಹಾವಿನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಮ್ಮನವರು, ಅಂದರೆ ಅಮ್ಮನವ್ರ ತಲೆ ಮೇಲೆ ಹಾವಿರುತ್ತೆ, ಆ ಗ್ರಾಮ ದೇವತೆಗಳಿಗೆ ನೀವು ನಮಸ್ಕರಿಸ್ಬೋದು. ಈ ಥರ ಅಲಂಕಾರ ಸ್ವರೂಪದಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯ ಇವತ್ತು ಅಲ್ಲಿ ಕೂತಿರ್ತಾನೆ, ಅಂದರೆ ಗ್ರಾಮ ದೇವತೆ ತಲೆ ಮೇಲೆ ಅಥವಾ ಹಳ್ಳಿ ಮರದ ಕೆಳಭಾಗದಲ್ಲಿ, ಇಲ್ಲ ಒಬ್ಬನೇ ಕೂತಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ರೆ. ಸೊ ಉತ್ತರ ಕರ್ನಾಟಕದವರೆಲ್ಲ ಬಹಳಷ್ಟು ಜನಕ್ಕೆ ನಿಮಗೆ ಆ ಸುಬ್ರಹ್ಮಣ್ಯ ಇರಲ್ಲ, ದೂರದಲ್ಲಿ ಹೋಗೋಕ್ಕಾಗಲ್ಲ, ಅಂದರೆ ಹಳ್ಳಿ ಮರನೇ ಗಟ್ಟಿ. ಸಂಧ್ಯಾಕಾಲದಲ್ಲಿ ದಯವಿಟ್ಟು ಹೋಗಿ ಅಲ್ಲಿ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಮರ್ಗ ದವನ ಎರಡನ್ನೂ ಸ್ಮರಣೆ ಮಾಡ್ಕೊಳ್ಳಿ. ಇಲ್ಲ ಮನೆಯಲ್ಲಿ ಯಾವುದೂ ಇಲ್ಲ ಅಂದರೆ ಫೋಟೋನ ಇಟ್ಟು ಆ ಫೋಟೋಗೆ ಮರ್ಗ ದವನ ಸ್ಮರಣೆ ಮಾಡ್ಕೊಳ್ಳಿ. ಆದರೆ ಅನುಕೂಲ ಇದ್ದವರು ದಯವಿಟ್ಟು ಈ ಕ್ಷೇತ್ರ ಸಾಕ್ಷಾತ್ ಸುಬ್ರಹ್ಮಣ್ಯನಿಗೆ ಅನುಕೂಲವಾಗಿರ್ತಕ್ಕಂಥ ಪಳನಿ ಕ್ಷೇತ್ರ ಇವತ್ತು ಬಹಳ ಮುಖ್ಯ. ಇವತ್ತಿನಿಂದ ಕರೆಕ್ಟಾಗಿ ಸುಬ್ರಹ್ಮಣ್ಯ ಹುಟ್ಟೋ ದಿನ ಬರುತ್ತೆ 18ನೇ ತಾರೀಕು. ಅಂಥ ವಿಶೇಷವಾಗಿರ್ತಕ್ಕಂಥ 18ನೇ ತಾರೀಕು ಸುಬ್ರಹ್ಮಣ್ಯ ಹುಟ್ಟೋದಬ್ಬ ನಾವು ಇವತ್ತಿಂದ ಆಚರಿಸಿದ್ರೆ ಕರೆಕ್ಟಾಗಿ ನೀವು ಲೆಕ್ಕ ಹಾಕಿದ್ರೆ ಏನಿರುತ್ತೆ ಹೇಳಿ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ 4 ವಿಶೇಷವಾಗಿರ್ತಕ್ಕಂಥ ಅರಿಷಡ್ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಇದು ತೆಗೆದುಬಿಟ್ರೆ ಮದ ಮತ್ಸರವನ್ನು ಶನಿವಾರದ ದಿವಸ ತುಳಿದು ಹಾಕ್ಬೋದು ಶನೀಶ್ವರ. ಅದಕ್ಕೆ ಇವತ್ತಿನ ದಿವಸ ನೀವು ಆ ಸೃಷ್ಟಿಯನ್ನು ಓಡಿಸಿ ಸಂಸ್ಕಾರವನ್ನು ಉಳಿಸಿ ಜೀವನದಲ್ಲಿ ನೀವು 3 ಜನ ಇಂಪಾರ್ಟೆಂಟು ಸರಿ ಹೋಗೋಕ್ಕೆ. ನೀವು 3 ಜನ ಸರಿ ಹೋದರೆ ಕಾಯ ವಾಚ ಮನಸ ಇಡೀ ಜಗತ್ತು ಚೆನ್ನಾಗಿರುತ್ತೆ, ಸುಭಿಕ್ಷವಾಗಿರುತ್ತೆ. ನಿಮ್ಮ ಮುಖಾಂತರ ಹೇಳ್ತಾ ನೀವು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಸೃಷ್ಟಿಯಾಗಿರೋದ್ರಿಂದ ಸುಬ್ರಹ್ಮಣ್ಯನನ್ನ ಸ್ಮರಿಸಿದ್ರೆ ಸಂಸಾರದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸತ್ತೆ ಅಂತ ಹೇಳಿದ್ದೀರಾ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದಿನಂತೆ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಸಮಸ್ತ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ ಹಾಗಾದ್ರೆ ಮತ್ತೆ ನಾಳೆ ಎಷ್ಟೊತ್ತಿಗೆ ಗೊತ್ತೇ ಇದೆ, 9 ಗಂಟೆಗೆ ನಿಮ್ಮ ನೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣವಾ? ಸರಿ, ಹೋಗಿ ಬರ್ತೀವಿ. ನಮಸ್ಕಾರ.